ಏನಿವತ್ತು ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲಿನ ಬೆಲೆ 50 ರೂಪಾಯಿ ಹೆಚ್ಚಳ ಮಾಡಿದೆ. ಇದು ನಮ್ಮ ಜನಗಳಿಗೆ ತುಂಬ ಹೊರೆಯಾಗಿದೆ. ಏನು ನಮ್ಮ ರಾಜ್ಯ ಸರ್ಕಾರ ಏನು ಬಡವರಿಗೆ ಕೊಡ್ತಿದೆ ಯೋಜನೆಗಳು, ಅದಕ್ಕೆ ಮಾರಕವಾಗಿದೆ. ಇದು ಏನು ಹೆಣ್ಣುಮಕ್ಳಿಗೆ ಅವರು ಎಲ್ಲ ಇವತ್ತು 200 ರೂಪಾಯಿ ಅಮೌಂಟ್ ಕೊಟ್ಟು ಎಲ್ಲ ಮಾಡಿ ಒಳ್ಳೆ ಕೆಲಸ ಮಾಡ್ತಿದೆ ನಮ್ಮ ರಾಜ್ಯ ಸರ್ಕಾರ. ಫ್ರೀ ಬಸ್ ಮಾಡಿ ಇವರು ಒಟ್ಟಿಗೆ ಮಾಡಿ ಈಗ ನಮ್ಮ ರಾಜ್ಯ ಸರ್ಕಾರ ಏನು ಕೊಡ್ತಿದೆ ದುಡ್ಡನ್ನ ಕೇಂದ್ರದವರು ವಾಪಸ್ ಕಿತ್ಕೊಳ್ತವ್ರೆ. ಇನ್ನು ನಮಗೇನು ಏನು ಸಹಾಯ ಮಾಡ್ತಿದ್ದಾರೆ ಅವರು? ಅದರಿಂದ ಇವತ್ತು ಅದನ್ನು ಖಂಡಿಸಿ ನಾವು ಇವತ್ತು ರಾಮಸ್ವಾಮಿ ಸರ್ಕಲ್ನಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ನವರೆಲ್ಲ ಸೇರಿ ನಮ್ಮ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೀವಿ. ಕೇಂದ್ರ ಸರ್ಕಾರದವರು ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರು ಏನೀಗ ಬೆಲೆ ಜಾಸ್ತಿ ಮಾಡಿದ್ದಾರೆ ಅದನ್ನ ತಕ್ಷಣದಲ್ಲಿ ವಾಪಸ್ಸು ತಗೋಬೇಕು ಅಂತ ನಾನು ಕೇಳ್ತೀನಿ. ಇದ್ರ ಮುಖಾಂತರ ಕೇಳಿ ಮುಂದಿನ ದಿನಗಳಲ್ಲಿ ಇವ್ರು ಹಿಂಗೆ ಇದನ್ನು ಮುಂದುವರ್ಸಿದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಏನು BJP ಅವರು ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾರಲ್ಲ, ಯಾರ ಮೇಲೆ ಮಾಡ್ತವ್ರೆ? ಅವ್ರು ಮಾಡಬೇಕಾಗಿರೋದೇ BJP ಅವ್ರ ಮೇಲೆ, ಕಾಂಗ್ರೆಸ್ ಮೇಲಲ್ಲ. ಅವ್ರು ಏನು ಫ್ಲೆಕ್ಸ್ಗಳು ಮಾಡಿಸಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಅನ್ನೋದನ್ನ ತೆಗೆದು BJP ಅಂತ ಅಂಟಿಸೋ ಕಾರ್ಯಕ್ರಮನ ನಾವು ಇಟ್ಕೊತೀವಿ. ಹಿಂಗೆ ಆದರೆ ಫಸ್ಟು ಅವರು ಜನಾಕ್ರೋಶ ಯಾತ್ರೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಮೇಲೆ. ನಾವು ಬೆಂಬಲ ಕೊಡ್ತೀವಿ, ಮಾಡಿ ನೀವು ಕೇಂದ್ರ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆ ಮಾಡಿ. ನಾವು ಮಾಡಬೇಕಾಗಿರೋದೇ ಕೇಂದ್ರ ಸರ್ಕಾರದ ಮೇಲೆ. ನಮಗೇನು ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು. GST ಹಣ ಕೊಡ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ಕೊಡ್ತಾ ಇಲ್ಲ. ಅವರು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮೋಸ ಮಾಡ್ತವ್ರೆ. ಅವ್ರಿಗೆ ಗುಜರಾತು ಅದು ಬಿಟ್ಟರೆ ಬೇರೆ ಯಾವುದು ಕಣ್ಣು ಕಾಣಲ್ವ ಕೇಂದ್ರ ಸರ್ಕಾರದವ್ರಿಗೆ? ಈ ಕೂಡಲೇ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನು ಮಾಡಿದಿರಾ ತಕ್ಷಣದಿಂದ ಜಾರಿಗೆ ಬರೋಂತೆ ವಾಪಸ್ ತಗೊಬೇಕು. ಇಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಉಪಾಧ್ಯಕ್ಷರು